ಎಲ್ಲರಿಗೂ ನಮಸ್ಕಾರ. ಈ ದಿನದ ನಮ್ಮ ಎರಡನೆಯ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನಿನ್ನೆ ನಾವು ಅರ್ಥಶಾಸ್ತ್ರದ ಸಂಕ್ಷಿಪ್ತವಾಗಿ, ಯಾಕಂತಂದರೆ ತಾವು PUC ಫಸ್ಟ್ ಇಯರಲ್ಲಿ ಮತ್ತು ಸೆಕೆಂಡ್ ಇಯರಲ್ಲಿ ಇದ್ರ ಬಗ್ಗೆ ಓದಿರ್ತೀರ, ಇಲ್ಲಿ ಅದರ ಮೇಲೆ ಜಾಸ್ತಿ ವಿಸ್ತಾರ ಮಾಡದೆ ಸಂಕ್ಷಿಪ್ತವಾಗಿ ನಿನ್ನೆ ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರ ಹೇಗೆ ಬೆಳೆದು ಬಂತು, ಅರ್ಥಶಾಸ್ತ್ರ ಗೃಹ ನಿರ್ವಹಣೆಯ ಕಲೆಯಿಂದ ವಿಶ್ವವ್ಯಾಪಿ ಒಂದು ಚಟುವಟಿಕೆಗಳ ನಿರ್ವಹಣೆಯ ಕಲೆಯಾಗಿ ಬೆಳೆದಿದ್ದನ್ನು ನಿನ್ನೆ ನೋಡುತ್ತೇವೆ. ಇವತ್ತು ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರದ ವಿಷಯ ವಸ್ತು ಏನು, ಅರ್ಥಶಾಸ್ತ್ರದ ವಿವಿಧ ಆಯಾಮಗಳು ಯಾವುವು, ಆ್ಯಂಡ್ ಅದರಲ್ಲಿ ಏನೇನು ಬದಲಾವಣೆಗಳಾಗಿವೆ ಕಾಲದಿಂದ ಕಾಲಕ್ಕೆ, ಅವುಗಳನ್ನು ನಾವು ಇವತ್ತಿನ ದಿವಸ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲು ಅರ್ಥಶಾಸ್ತ್ರದ ಬಗ್ಗೆ ಬಹಳಷ್ಟು ಜನ, ನಾನು ನಿನ್ನೇನು ಹೇಳಿದ್ದೀನಿ, ಅರ್ಥಶಾಸ್ತ್ರದ ಬಗ್ಗೆ ಬಹಳಷ್ಟು ಆಡಮ್ ಸ್ಮಿತ್ಗಿಂತ ಮುಂಚೆಯೂ ಬರೆದಿದ್ದಾರೆ. ಬಟ್ ಆಡಮ್ ಸ್ಮಿತ್ ಬಂದ ಮೇಲೆ ಏನಾಯ್ತು ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಯಿತು ಎಕನಾಮಿಕ್ ಕಾನ್ಸೆಪ್ಟ್ಗಳು ಅಥವಾ ಎಕನಾಮಿಕ್ಸ್ ವಿಷಯಗಳು. ಹೀಗಾಗಿ ಫಸ್ಟ್ ಕ್ಲಿಯರ್ ಡೆಫಿನೇಷನ್ ಏನಾದರೂ ಎಕನಾಮಿಕ್ಸ್ ಮೇಲೆ ಕೊಟ್ಟಾರಂದರೆ ಅದರದ್ದು ಕ್ರೆಡಿಟ್ ಅಥವಾ ಅದರದ್ದು ಶ್ರೇಯ ಏನಂತಂದರೆ ಆಡಮ್ ಸ್ಮಿತ್ಗೆ ಸಲ್ತದೆ. ಆಡಮ್ ಸ್ಮಿತ್ 1776ರಲ್ಲಿ ತನ್ನ ಗ್ರಂಥ ವೆಲ್ತ್ ಆಫ್ ನೇಷನ್ಸ್, ಅಂದರೆ ಅದಕ್ಕೆ ಎನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂತ ಅದ್ರ ಹೆಸರು, ಬಟ್ ಸಂಕ್ಷಿಪ್ತವಾಗಿ ನಾವು ವೆಲ್ತ್ ಆಫ್ ನೇಷನ್ಸ್ ಅಂತ ಕರಿತೀವಿ. ಅದರೊಳಗೆ ಆಡಮ್ ಸ್ಮಿತ್ ಎಕನಾಮಿಕ್ಸಿಗೆ ಏನು ಡಿಫೈನ್ ಮಾಡ್ತಾನೆ ಅಂತಂದರೆ, ಎಕನಾಮಿಕ್ಸ್ ಈಸ್ ಎನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್. ಅಂದರೆ ಸಂಕ್ಷಿಪ್ತವಾಗಿ ಇದಕ್ಕೆ ಅರ್ಥಶಾಸ್ತ್ರ ಸಂಪತ್ತನ್ನು ಅರಿಸುವ ಶಾಸ್ತ್ರವಾಗಿರುತ್ತದೆ, ಅಂದರೆ ಸಂಪತ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವಾಗಿರುತ್ತದೆ. ಸಂಪತ್ತು ಹೇಗೆ ಹುಟ್ಟುತ್ತದೆ, ಸಂಪತ್ತನ್ನು ಹೇಗೆ ವಿನಿಮಯ ಮಾಡಲಾಗುತ್ತದೆ, ಸಂಪತ್ತನ್ನು ಹೇಗೆ ಹಂಚಿಕೊಳ್ಳಲಾಗುತ್ತದೆ, ಆ್ಯಂಡ್ ಮತ್ತೆ ಪುನಃ ಸಂಪತ್ತನ್ನು ಹೇಗೆ ಉತ್ಪಾದನೆ ಮಾಡಲಾಗುತ್ತದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ವೆಲ್ತ್. So anything related with wealth is the subject matter or the topic of economics. This was what Adam Smith has said in a simple way. ಅದಕ್ಕೆ ಬಹಳಷ್ಟು ಜನ ಫಾಲೋವರ್ಸ್ ಇದ್ದರು. FA ವಾಕರ್ ಅಂತಿದ್ದ, JS ಮಿಲ್ ಅಂತಿದ್ದ, JB ಸೇ ಅಂತಿದ್ದ. ಸೊ ಇವರೆಲ್ಲರೂ ಏನಂತಂದರೆ ಆಡಮ್ ಸ್ಮಿತ್ನ ಒಂದು ಹೇಳಿಕೆ ಅಂದರೆ ಸಂಪತ್ತಿನ ಬಗ್ಗೆ ಅಥವಾ ಸಂಪತ್ತಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಅನ್ನೋದಕ್ಕೆ ಅವರೊಂದು ಒಮ್ಮತ ಕೊಟ್ಟಿರುತ್ತಾರೆ. FA ವಾಕರ್ ಮತ್ತು JB ಸೇ ಏನು ಹೇಳ್ತಾರೆ ಅಂತಂದರೆ, economics is nothing but it is an art of managing wealth, or economics is a science which deals with wealth. ಅಂದರೆ ಅರ್ಥಶಾಸ್ತ್ರ ಸಂಪತ್ತನ ನಿರ್ವಹಣೆ ಮಾಡುವ ಒಂದು ಕಲೆಯಾಗಿರುತ್ತದೆ ಅಥವಾ ಸಂಪತ್ತಿಗೆ ಸಂಬಂಧಿಸಿದಂತೆ ಒಂದು ವಿಜ್ಞಾನವಾಗಿದೆ. ಇದರಲ್ಲಿ ನಮಗೆ ಒಂದು ಏನು ಕಂಡು ಬರ್ತದೆ ಅಂತಂದರೆ, ಆಡಮ್ ಸ್ಮಿತ್ ಆಗಿರ್ಬೋದು ಮತ್ತು ಆಡಮ್ ಸ್ಮಿತ್ನ ಅನುಯಾಯಿಗಳಾಗಿರ್ಬೋದು, ಅವರೆಲ್ಲರೂ ಏನಂತಂದರೆ ಅರ್ಥಶಾಸ್ತ್ರ ಸಂಪತ್ತಿಗೆ ಸಂಬಂಧಿಸಿದೆ ಅಂತ. ಆದರೆ ಈ ಸಂಪತ್ತನ್ನು ಅರಿಸುವ ಶಾಸ್ತ್ರ ಅಂತ ಏನಿದ್ರೊಳಗೆ ಒಂದು ಶಬ್ದ ಅದು ಸಂಪತ್ತು ಅನ್ನೋದು, ಈ ಸಂಪತ್ತು ಅನ್ನೋ ಶಬ್ದವನ್ನು ತೆಗೆದುಕೊಂಡು ಆಡಮ್ ಸ್ಮಿತ್ಗೆ ಬಹಳ ಕ್ರಿಟಿಸೈಸ್ ಮಾಡಲಾಗಿದೆ. ಅದರೊಳಗೆ ವಿಶೇಷವಾಗಿ ಕಾರ್ಲೈಲ್ ಅಂತ ಹೇಳಿ ಒಬ್ಬ ಇಕಾನಮಿಸ್ಟ್, he has said that it is nothing but a bread and butter science. ಇದೊಂದು ಏನಂತಂದರೆ ಊಟ ಹೊಟ್ಟೆ ಪಾಡಿಗಾಗಿ ಇರುವ ಇದು ಶಾಸ್ತ್ರವಾಗಿರುತ್ತದೆ, ಅದಕ್ಕಿಂತ ಹೆಚ್ಚೇನಾಗಿರುವುದಿಲ್ಲ. ಇನ್ನೂ ಕೆಲವರು ಹೋಗಿ ಇದು ಗಾಸ್ಪೆಲ್ ಆಫ್ ಡೆಮಾನ್, ಅಂದರೆ ಶೈತಾನನ ಒಂದು ಇದು ಗಾಸ್ಪೆಲ್ ಆಗಿರುತ್ತದೆ. ಗಾಸ್ಪೆಲ್ ಅಂದರೆ ಸುವಾರ್ತೆ, ನಿಮಗೆ ನೋಡಿರ್ಬೋದು, ಗಾಸ್ಪೆಲ್ ಅಂತ ಬರೆದಿರ್ತಾರೆ. ಆ ಅಂದರೆ ದೆವ್ವಗಳು ಅಥವಾ ರಾಕ್ಷಸಿ ಅಥವಾ ಶೈತಾನ್, ಇದಕ್ಕೆ ಏನಂತೀವಿ, ಇದ್ರದ್ದು ಒಂದು ಸುವಾರ್ತೆ ಅಲ್ಲ. ಅಂದರೆ ಇದನ್ನು ಅಷ್ಟು ಚಲೋ ಅಲ್ಲ. ಇದರಿಂದ ಅರ್ಥವ್ಯವಸ್ಥೆಗೆ ಬರೀ ಸಂಪತ್ತು, ಬರೀ ದುಡ್ಡು, ಅದೇ ದುಡ್ಡನ್ನೇ ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗಿರುತ್ತದೆ. ಆದ್ದರಿಂದ ದಿಸ್ ಇಸ್ ನಾಟ್ ಎ ಗ್ರೇಟ್ ಸೈನ್ಸ್. Some went to the extent of defining economics as a pig science. So that's what the most critical aspect of
ವೆಲ್ತ್. ಬಟ್ ಸಾಮಾನ್ಯವಾಗಿ ಸಂಪತ್ತು ಅನ್ನೋದು ಶಬ್ದವನ್ನು ನಾವು ಸಂಕುಚಿತ ಅರ್ಥದಲ್ಲಿ ತೆಗೆದುಕೊಂಡ್ರೆ ದುಡ್ಡು ಅಂತ ಅರ್ಥ ಆಗ್ಬೋದು, ಅಥವಾ ನಮ್ಮಲ್ಲಿರೋ ಆಭರಣಗಳು ಅಂತ ಆಗ್ಬೋದು, ನಮ್ಮದು ಭೂಮಿ ಅಂತ ಆಗ್ಬೋದು. ಸೊ ಸಂಪತ್ತು ಅಂದರೆ ಹೀಗೆ ಸಂಕುಚಿತ ಅರ್ಥದಲ್ಲಿ ನಾವು ತೆಗೆದುಕೊಂಡ್ರೆ ಇಟ್ ಹ್ಯಾಸ್ ಅ ಲಿಮಿಟೆಡ್ ಮೀನಿಂಗ್. ವೆನ್ ಯು ಟೇಕ್ wealth in a very limited sense or in a narrow sense, you can't have too many aspects into that. But what we all believe is that Adam Smith was not that narrow-minded to think economics is the only thing which studies only money or only wealth. No. By wealth, he meant whatever the resources a country has, all put together is wealth. ಈಗ ನೀವು ನೋಡ್ಬೋದು, ನಾವು ನಮ್ಮ ಖನಿಜ ಸಂಪತ್ತು ಅಂತ ಕರಿತೀವಿ, ಈವನ್ ನಮ್ಮ ಜನಸಂಖ್ಯೆಯನ್ನು ನಾವು ಸಂಪತ್ತು ಅಂತ ಕರಿತೀವಿ. ನಮ್ಮ ಭೂಮಿ ಸಂಪತ್ತಿದೆ, ನಮ್ಮ ನದಿ, ನಮ್ಮ ವನಗಳು, ಸೊ ಈ ಎಲ್ಲ ನಮ್ಮ ಕಾಡುಗಳು, ಈ ಒಂದು ಏನು ಸ್ಟ್ರಕ್ಚರ್ ಇದೆಯೋ ನಮ್ಮ ಅರ್ಥವ್ಯವಸ್ಥೆಗೆ ಎಲ್ಲ ಇರುವ ಸಂಪನ್ಮೂಲಗಳು, ನಮ್ಮಲ್ಲಿರುವ ಎಲ್ಲ ಆಸ್ತಿಗಳು, ಇವೆಲ್ಲವೂ ಸಂಪತ್ತಾಗಿರುತ್ತದೆ. ಹೀಗಾಗಿ ನಾವು ಸಂಪತ್ತು ಎನ್ನುವ ಶಬ್ದವನ್ನು ಸಂಕುಚಿತವಾಗಿ ತೆಗೆದುಕೊಳ್ಳದೆ ಅದನ್ನು ವಿಶಾಲವಾಗಿ ಬಹಳ ದೊಡ್ಡ ಅರ್ಥದಲ್ಲಿ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿರುವ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವ ಪ್ರತಿಯೊಂದು ಅಂಶವೂ ಕೂಡ ಏನಂತಂದರೆ ಅದು ಸಂಪತ್ತಾಗಿರುತ್ತದೆ. ಹೀಗಾಗಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಪ್ರತಿಯೊಂದು ಭಾಗದ ಅಥವಾ ಪ್ರತಿಯೊಂದು ಮೂಲದ, ಪ್ರತಿಯೊಂದು ಸಂಪನ್ಮೂಲದ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕೇ ವಿನಃ ಅರ್ಥಶಾಸ್ತ್ರ ಸಂಪತ್ತಿನ ಶಾಸ್ತ್ರವಾಗಿರುತ್ತದೆ ಅಂದ ತಕ್ಷಣ ಅದು ಕೇವಲ ಸಂಪತ್ತನ್ನು ಅಧ್ಯಯನ ಮಾಡುತ್ತದೆ ಅನ್ನೋದು ತಪ್ಪು ತಿಳುವಳಿಕೆ ಆಗಿರುತ್ತದೆ. ಆಡಮ್ ಸ್ಮಿತ್ ನಾವು ನೋಡಿದ್ರೆ he was from Scotland and he had that capitalistic approach in his theories. ಅದೊಂದು ಎಲ್ಲ ಸಿದ್ಧಾಂತಗಳ ಹಿಂದೆ ಸ್ವಲ್ಪ ಪ್ರಮಾಣದ ಏನಂದ್ರೆ ನಿಮಗೆ ಬಂಡವಾಳದ ಛಾಪು ಅದರೊಳಗೆ ಕಂಡು ಬರ್ತದೆ. ಹೀಗಾಗಿ ಅವನ ಕ್ರಿಟಿಕ್ಸ್ ಏನಂತಾರೆ ಅಂತಂದ್ರೆ he was more interested in capital than human beings. ಮನುಷ್ಯರ ಒಂದು ಕ್ಷೇಮ ಅಥವಾ ಮನುಷ್ಯರ ಒಂದು ಕಲ್ಯಾಣಕ್ಕಿಂತ ಹೆಚ್ಚು ಆಡಮ್ ಸ್ಮಿತ್ಗೆ ಸಂಪತ್ತಿನ ಬಗ್ಗೆ ಬಹಳ ಒಲವಿತ್ತು ಅಂತ ಹೇಳೋ ಅವನ ಕ್ರಿಟಿಕ್ಸ್ ಇದ್ದಾರೆ. ಬಟ್ ಓವರ್ ಆಲ್ ಆಡಮ್ ಸ್ಮಿತ್ಗೆ ಒಂದು ಏನು ಕ್ರೆಡಿಟ್ ಹೋಗ್ತದೆ ಅಂತಂದ್ರೆ he was the first person to tell us at least what economics is about, or what are the concepts dealt in economics, or what are the study subjects where we can go through in economics. So the whole credit ಏನದ ಆಡಮ್ ಸ್ಮಿತ್ಗೆ ಸಲ್ತದೆ ಏನಂತಂದ್ರೆ ಫಸ್ಟ್ ಒಂದು ಡೆಫಿನೇಷನ್ ಕೊಟ್ಟಾರ. ಎರಡನೇ ಡೆಫಿನೇಷನ್ ಬಂದಿರೋದು 1890ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಒಂದು ಬುಕ್ ಬರೀತಾರೆ ಆಲ್ಫ್ರೆಡ್ ಮಾರ್ಷಲ್. Alfred Marshall was a very great economist. He was also from Cambridge, and we are told that he was also the senior teacher of John Maynard Keynes, and his student was A. Joe Robertson. So Alfred Marshall was a very great economist. He was a very practical person. What Alfred Marshall defined, ಆಲ್ಫ್ರೆಡ್ ಮಾರ್ಷಲ್ ಅರ್ಥಶಾಸ್ತ್ರಕ್ಕೆ ಹೆಂಗೆ ಡಿಫೈನ್ ಮಾಡ್ಯಾರ ಅಂದರೆ ಎರಡು ಭಾಗದಾಗ ಡಿಫೈನ್ ಮಾಡ್ಯಾರ. ರೈಟ್, ಇಫ್ ಯು ಗೋ ಥ್ರೂ ಹಿಸ್ ಡೆಫಿನೇಷನ್ ಆಫ್ ಎಕನಾಮಿಕ್ಸ್, ಹಿ ಹ್ಯಾಸ್ ಟೂ ಪಾರ್ಟ್. ಇನ್ ಫಸ್ಟ್ ಪಾರ್ಟ್ ಆತ ಏನಂತಂದ್ರೆ ಅರ್ಥಶಾಸ್ತ್ರ ಮಾನವನ ದೈನಂದಿನ ಚಟುವಟಿಕೆಗಳಲ್ಲಿ, ವೆರಿ ದೈನಂದಿನ ಆರ್ಡಿನರಿ ಬಿಸ್ನೆಸ್, ಅವನು ದೈನಂದಿನ ಜೀವನದಲ್ಲಿ ಹೇಗೆ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾನೆ ಅನ್ನೋದನ್ನು ಅಧ್ಯಯನ ಮಾಡುತ್ತದೆ ಫಸ್ಟ್ ಪಾರ್ಟ್. ಮತ್ತೆ ಬರೀತಾನೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದರೆ ಬಹಳ ಪ್ರಮುಖವಾಗಿ ಎರಡನೇ ಭಾಗದಲ್ಲಿ ಆತ ಏನಂತಂದ್ರೆ ಇದು ಮಾನವನ ಕ್ಷೇಮವನ್ನು ಅಧ್ಯಯನ ಮಾಡುತ್ತದೆ, ವೆಲ್ಫೇರ್ ಆಫ್ ಮ್ಯಾನ್ ಕೈಂಡ್ ಅಂತ. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಆಲ್ಸೋ ಡೀಲ್ಸ್ ವಿತ್ ವೆಲ್ಫೇರ್ ಆಫ್ ಮ್ಯಾನ್ ಕೈಂಡ್. ಎರಡನೇದರೊಳಗೆ ಒಂದು ಶಬ್ದ ಸೇರಿಸ್ತಾನಂತ, ಬೋತ್ ಮೆಟೀರಿಯಲ್ ಆ್ಯಂಡ್ ಇಮ್ಮೆಟೀರಿಯಲ್, ಅಂದರೆ ಭೌತಿಕವಾಗಿರುವ ಮತ್ತು ಅಭೌತಿಕವಾಗಿರುವ ಸರಕು ಸೇವೆಗಳನ್ನು ಅಂತ ಸೇರಿಸಬೇಕಾಗಿತ್ತು. ಬಟ್ ಆತ ಕೇವಲ ಭೌತಿಕ ಸರಕು ಅಂತದ್ರೊಳಗೆ ಸೇರಿಸಿರುವುದರಿಂದ ಅದನ್ನೇ ಒಂದು ವೀಕ್ ಪಾಯಿಂಟ್ ಅಂತ ಹೇಳಿ ತೆಗೆದುಕೊಂಡು ಅದಕ್ಕೆ ಕ್ರಿಟಿಸೈಸ್ ಮಾಡಿರ್ತಾರೆ. ವಿ ಶಾಲ್ ಸಿ ಲೇಟರ್ ಆನ್. ಆಡಮ್ ಸ್ಮಿತ್ ಏನಂತಾನೆ, ಸಂಪತ್ತು ಇಂಪಾರ್ಟೆಂಟ್. ಮಾರ್ಷಲ್ ಏನಂತಾರಂದ್ರೆ ಸಂಪತ್ತು ಇಂಪಾರ್ಟೆಂಟ್ ಅದ, ಸಂಪತ್ತು ಇಂಪಾರ್ಟೆಂಟ್ ಅಂತಲ್ಲ.
ಸಂಪತ್ತೂ ಇಂಪಾರ್ಟೆಂಟ್ ಅದ, ಆದರೆ ಸಂಪತ್ತಿನಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಮನುಷ್ಯನ ಕಲ್ಯಾಣವಾಗಿರುತ್ತದೆ. ಅವ್ರು ಏನಂತಾರೆ ಅಂತಂದ್ರೆ ವೆಲ್ತ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್, ವೆಲ್ತ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಟು ಅಚೀವ್ ವೆಲ್ಫೇರ್ ಆಫ್ ದ ಮ್ಯಾನ್ ಕೈಂಡ್. ಅಂದರೆ ಸಾರ್ವಜನಿಕ ಅಥವಾ ಮ್ಯಾಕ್ಸಿಮಮ್ ಸಾಮಾಜಿಕ ಏನಾದರೂ ನಾವು ಕಲ್ಯಾಣವನ್ನು ಸಾಧಿಸಬೇಕು ಅಂದರೆ ಸಂಪತ್ತಿನ ಬಳಕೆ ಆಗುತ್ತೆ. ಉಲ್ಟಾ ಆಗಬಾರ್ದು. ಜನರ ಕಲ್ಯಾಣವನ್ನು ಬಳಸಿಕೊಂಡು ಸಂಪತ್ತನ್ನು ಹೆಚ್ಚು ಮಾಡಬಾರ್ದು. ಇದಕ್ಕೆ ರಿಚರ್ಡ್ಸನ್ ಅಂತ ಒಬ್ಬ ಇಕಾನಮಿಸ್ಟ್ ಬಹಳ ಬ್ಯೂಟಿಫುಲ್ ಆಗಿ ಬರ್ತಾನೆ ಇಂಗ್ಲೆಂಡಿನ ಮೇಲೆ. ಆತ ಇಂಗ್ಲೆಂಡಿಂದು ವ್ಯಾಖ್ಯೆ ಕೊಡಬೇಕಾದ್ರೆ ಹೇಳಿದಾನೆ, ಇಂಗ್ಲೆಂಡ್ ಈಸ್ ಎ ಕಂಟ್ರಿ, ಇಂಗ್ಲೆಂಡ್ ಈಸ್ ಎ ಕಂಟ್ರಿ ವೇರ್ ವೆಲ್ತ್ ಮಲ್ಟಿಪ್ಲೈಸ್ ಆ್ಯಂಡ್ ಮೆನ್ ಡಿಕೆ. ಅಂದರೆ ಎಲ್ಲಿ ಸಂಪತ್ತು ವೃದ್ಧಿ ಆಗುತ್ತದೆ ಆ್ಯಂಡ್ ಜನರೇನಂದರೆ ಕ್ಷೀಣಿಸುತ್ತಾ ಹೋಗುತ್ತದೆ, ಜನಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ. ರಿಚರ್ಡ್ಸನ್ ಇಂಗ್ಲೆಂಡಿನ ಬಗ್ಗೆ ಹೇಳ್ಯಾರ, ಇಂಗ್ಲೆಂಡ್ ಈಸ್ ಎ ಕಂಟ್ರಿ ವೇರ್ ವೆಲ್ತ್ ಮಲ್ಟಿಪ್ಲೈಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಡಿಕೆ ಆರ್ ಮೆನ್ ಡಿಕೆ. ನಾವು ಅದಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿ ನಾವು ಭಾರತಕ್ಕೆ ಹಿಂಗೆ ಏನಾದರೂ ಡೆಫಿನೇಷನ್ ಕೊಟ್ಟರೆ ನೀವು ಹಿಂಗೆ ಹೇಳ್ಬೋದು, ಇಂಡಿಯಾ ಈಸ್ ಎ ಕಂಟ್ರಿ ವೇರ್ ಮೆನ್ ಮಲ್ಟಿಪ್ಲೈ ಆ್ಯಂಡ್ ವೆಲ್ತ್ ಡಿಕೇಸ್ ಅಂತ ಹೇಳಿನೂ ಹೇಳ್ಬೋದು. ಬಟ್ ದಟ್ ವಾಸ್ ಅ ಜೋಕ್ ಪಾರ್ಟ್. ಬಟ್ ಆಲ್ಫ್ರೆಡ್ ಮಾರ್ಷಲ್ ಏನು ಹೇಳ್ತಾನೆ ಅಂತಂದ್ರೆ ಮನುಷ್ಯನ ಕ್ಷೇಮ ಈಸ್ ಇಂಪಾರ್ಟೆಂಟ್, ಜನರ ಕಲ್ಯಾಣ ಈಸ್ ಇಂಪಾರ್ಟೆಂಟ್. ಹಣ ಇಂಪಾರ್ಟೆಂಟ್ ಅದ, ಅದು ಫಸ್ಟ್ ಭಾಗ, ಅಂದರೆ ಜನ ಹೇಗೆ ಅದನ್ನು ಬಳಸ್ತಾರೆ ಅಂತ ಹೇಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಪಾರ್ಟ್ ಈಸ್ ದಟ್ ಜನರ ಜೀವನದಲ್ಲಿ ಸುಧಾರಣೆ, ಜನರ ಜೀವನದಲ್ಲಿ ಬದಲಾವಣೆ, ಜನರ ಜೀವನದಲ್ಲಿ ಪ್ರಗತಿ, ಹೇಗೆ ಅವರು ಸಂತೋಷದಿಂದ ಅಥವಾ ಕ್ಷೇಮದಿಂದ ಇರಲಿಕ್ಕೆ ಸಾಧ್ಯ ಎಂಬುದು ಅಧ್ಯಯನ ಮಾಡುವುದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈಗ ಮಾರ್ಷಲ್ದು ಡೆಫಿನೇಷನ್ ಆಗಿದ್ದೇನು ಮೆಟೀರಿಯಲ್ ಅಂತದ, ಭೌತಿಕ ಅಂತದ. ಇದಕ್ಕೆ ಬಹಳ ಜನ ಕ್ರಿಟಿಸೈಸ್ ಮಾಡ್ಯಾರ. ಇದಕ್ಕೆ ಅವ್ರ ಪ್ರಕಾರ ಮನುಷ್ಯನ ಜೀವನ ಕೇವಲ ಮೆಟೀರಿಯಲಿಸ್ಟಿಕ್, ಅಂದರೆ ಭೌತಿಕ ಸರಕುಗಳು ಯಾವುದು ನಾವು ಸ್ಪರ್ಶ ಮಾಡ್ಬೋದು, ನೋಡ್ಬೋದು, ಅನುಭವಿಸ್ಬೋದು, ಅವಕ್ಕೆಲ್ಲ ನಾವು ಮೆಟೀರಿಯಲಿಸ್ಟಿಕ್ ಅಂತ. ಇದರಿಂದ ಮಾತ್ರ ಕ್ಷೇಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸೇವೆಗಳ ಅಂದರೆ ಭೌತಿಕ ಅಲ್ಲದೇ ಇರು, ಉದಾಹರಣೆಗೆ ವೈದ್ಯಕೀಯ ಸೇವೆ ಅದ, ನ್ಯಾಯವಾದಿಗಳ ಸೇವೆ ಅದ, ಉದಾಹರಣೆಗೆ ಟೀಚರ್ಸ್ ಸೇವೆಗಳವ. ಈ ಎಲ್ಲ ಏನು ಸೇವೆಗಳು ಅಂತ ನಾವು ಅಂತೀವೋ, ಸೇವೆಗಳು ಅಂತೀವೋ, ಈ ಸೇವೆಗಳು ಇವ್ರದ್ದು ಎಫೆಕ್ಟ್ ಇರ್ತದೆ, ಇವ್ರದ್ದು ಪರಿಣಾಮ ಇರ್ತದೆ. ಬಟ್ ಇದಕ್ಕೆ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವುಗಳಿಂದಲೂ ಜನರ ಕ್ಷೇಮವಾಗುತ್ತದೆ. ಮಾರ್ಷಲ್ ಇದನ್ನು ಕಡೆಗಾಣಿಸಿದ್ದಾರೆ ಅಂತ ಹೇಳಿ ಅವರ ಕ್ರಿಟಿಸೈಸ್ ಮಾಡುವುದು ಒಂದು ವರ್ಗ ಇದೆ, ಅವರು ಅದಕ್ಕೆ ಕ್ರಿಟಿಸೈಸ್ ಮಾಡ್ತಾರೆ. ವೆಲ್ಫೇರ್ ಈಸ್ ಕರೆಕ್ಟ್, ವೆಲ್ತ್ ಈಸ್ ಕರೆಕ್ಟ್, ಬಟ್ ಅವರೇನಂತಾರೆ ಅಂತಂದ್ರೆ ಮಾರ್ಷಲ್ ಹ್ಯಾಸ್ ಎಂಫಸೈಸ್ಡ್ ಮೋರ್ ಆನ್ materialistic things and he has forgotten the importance of significance of services which are non-physical. That's true. ಎರಡನೇದು ಅವ್ರು ಏನಂತಾರೆ ಅಂತಂದ್ರೆ ಆಲ್ ಫಿಸಿಕಲ್ ಥಿಂಗ್ಸ್ ಆರ್ ನಾಟ್ ಹೆಲ್ಪ್ಫುಲ್ ಬಿಕಾಸ್ ಇದು ಫಿಸಿಕಲ್ ಭೌತಿಕ ಅಂತ ನಾವೇನು ಕರೀತೀವಿ. ಉದಾಹರಣೆಗೆ ದಟ್ ಕ್ಯಾನ್ ಬಿ ಎ ಡಿಸ್ಕಷನ್ ಆ್ಯಕ್ಚುಲಿ. ಕೆಲವರು ಏನಂತಾರೆ ಅಂತಂದ್ರೆ ಮಾರ್ಷಲ್ ಡಿಫೆಂಡ್ ಮಾಡೋದು ಒಂದು ವರ್ಗ ಇದೆ, ಕ್ರಿಟಿಸೈಸ್ ಮಾಡೋದು ಒಂದು ವರ್ಗ ಇದೆ. ಕೆಲವರು ಏನಂತಾರೆ ಅಂದ್ರೆ ಗನ್ ಅದ, ಆರ್ ಸೇ ವಿ ಹ್ಯಾವ್ ಎ ಗನ್, ಸೊ ನಾವು this gun is physical. Now whether this gun is a good one or it has other side, ಕೆಟ್ಟದಿದೆಯಾ ಅಂತ ಅನ್ಬೇಕು ಅಂತಂದ್ರೆ ಈ ಗನ್ ಯಾವ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಇದೆ. ಸಿ ಗನ್ ಒಂದು ಭೌತಿಕ ವಸ್ತು ಆಗಿದ್ದು ಅದಕ್ಕೆ ತನ್ನದೇ ಯೋಚನೆ ಇರುವುದಿಲ್ಲ. ಹೀಗಾಗಿ ಇದು ಒಳ್ಳೆಯದು ಕೆಟ್ಟದು ಅಂತ ಹೇಳಿಕೆ ಬರೋದಿಲ್ಲ. ಇದನ್ನ ಯಾರು ಯೂಸ್ ಮಾಡ್ತಾರೋ ಅವನ ಆಲೋಚನೆಗಳ ಆಧಾರದ ಮೇಲೆ ಇದು ಒಳ್ಳೆಯದ ಕೆಟ್ಟ ಅಂತ. ಉದಾಹರಣೆಗೆ ನಮ್ಮ ಸೈನಿಕರು ಗಡಿ ಮೇಲೆ ಇರ್ತಾರೆ ರೈಟ್, ಬಿಲ್ಕುಲ್ ಬಾರ್ಡರ್ ಮೇಲೆ ಇದ್ದು ಡಿಫೆಂಡ್ ಮಾಡ್ತಿರ್ತಾರೆ. ಈಗ ಅವ್ರ ಕೈದಾಗ ಏನಿರಬೇಕು, ಗನ್ ಇರಬೇಕಾ, ಗುಲಾಬ್ ಹೂವ ಇರಬೇಕು. ಸೊ ಯು ನೀಡ್ ಎ ಗನ್. ಸೊ ಯು ಕ್ಯಾನ್, ಆ್ಯಂಡ್ ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಕಮಿಂಗ್ ಟು ಎ ಬರ್ತ್ಡೇ ಪಾರ್ಟಿ ಆ್ಯಂಡ್ ಇಫ್ ಐ ಬ್ರಿಂಗ್ ಎ ಬಲೂನ್ ದಟ್ಸ್ ಗುಡ್, ಇಫ್ ಐ ಬ್ರಿಂಗ್ ಎ ನೈಫ್ then that's a problem we have. Therefore the thing is that it's not the good or service which is good or bad, it is the intention of the person who holds or who uses these goods and services is most important. Therefore ಮಾರ್ಷಲ್ ಏನಂತಾರೆ ಭೌತಿಕ ಸರಕುಗಳಿಂದ ಜನರ ಜೀವನದಲ್ಲಿ ಕ್ಷೇಮ ವಿಧೇಯವಾಗುತ್ತದೆ, ಹೆಚ್ಚಾಗುತ್ತದೆ. That was his intention.
ಬಟ್ ಹಿ ನೆವರ್ ಸೆಡ್ ದಟ್ ಸರ್ವಿಸಸ್ ಆರ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಅವ್ರು ಎಲ್ಲಿಯೂ ಹಾಗೆ ಹೇಳಿಲ್ಲ. ಆದರೆ ಕ್ರಿಟಿಸೈಸ್ ಮಾಡೋರು ಏನಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ಗೆ ಕ್ರಿಟಿಸೈಸ್ ಮಾಡಿರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಈ ಕ್ರಿಟಿಸೈಸ್ ಮಾಡೋರಿಗೆ ಅಥವಾ ವಿಮರ್ಶಕರಿಗೆ ನೀವು ನೋಡಿದ್ರೆ ಅವ್ರದ್ದು ಒಂದೇ ಕೆಲಸ ಇರ್ತದೆ, ದೇ ವಾಂಟ್ ಟು ಕ್ರಿಟಿಸೈಸ್. ಅವರು ಸಾಧನೆ ಮಾಡೋರಲ್ಲ, ಸಾಧನೆ ಮಾಡುವವರಲ್ಲಿ ತಪ್ಪು ಹುಡುಕೋದನ್ನ ಅವರು ವಿಶೇಷವಾಗಿ ತಲೆ ಕಂಡಿರ್ತಾರೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ ಯಾವಾಗ. ಸೊ ಮೂರನೇದು ಡೆಫಿನೇಷನ್ ಈಸ್ ಕೊರತೆಯ ವ್ಯಾಖ್ಯೆ. ದಿಸ್ ಲಾಯನಲ್ ರಾಬಿನ್ಸ್ 1932ದಾಗ ಏನು ಬುಕ್ ಬರ್ತಾರೋ ಎಕನಾಮಿಕ್ ಸೈನ್ಸ್ ಮೇಲೆ, that was the first book which went away from the basics. For example, ಆಲ್ಫ್ರೆಡ್ ಮಾರ್ಷಲ್, ಆಡಮ್ ಸ್ಮಿತ್, ರಿಕಾರ್ಡೋ ಇವರೆಲ್ಲ ಒಂದು ಪ್ರಕಾರದ ಕ್ಲಾಸಿಕಲ್ ಲೈನ್ ಅಂದ್ರೆ ಒಂದೇ ಥಾಟ್ ನಾಗ ಬಂದವರಿದ್ರು. ಆಡಮ್ ಸ್ಮಿತ್ ಸಂಪತ್ತಂತ, ಮಾರ್ಷಲ್ ಸಂಪತ್ತನ್ನ ಒಪ್ಕೊಂಡು ಕ್ಷೇಮ ಅನ್ನೋದನ್ನ ಸೇರಿಸ್ದ. ಬಟ್ ಲಾಯನಲ್ ರಾಬಿನ್ಸ್ನಾಗ ಸಂಪತ್ತೂ ಇಲ್ಲ, ಕ್ಷೇಮನೂ ಇಲ್ಲ. ಇದು ಅಬ್ಸಲ್ಯೂಟ್ಲಿ ಹೊಸದು ಥಾಟ್. ಲಾಯನಲ್ ರಾಬಿನ್ಸ್ ಬಹಳ ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಡೆಫಿನೇಷನ್. ಅದ ಏನಂತಂದ್ರೆ ಮನುಷ್ಯನಿಗೆ ಅವೈಲೇಬಲ್ ಆಗಿರುವ ಸಂಪನ್ಮೂಲಗಳು ನಿಯಮಿತವಾಗಿರುತ್ತವೆ. ಮನುಷ್ಯನಿಗೆ ಅವೈಲೇಬಲ್ ಇರುವ ಅಥವಾ ಅವನಲ್ಲಿರುವ ಸಂಪನ್ಮೂಲಗಳು ಸೀಮಿತವಾಗಿರುತ್ತವೆ, ಆದರೆ ಅವನ ಬಯಕೆಗಳು ಅಪರಿಮಿತವಾಗಿರುತ್ತವೆ. ಅವನಿಗೆ ಬಯಕೆಗಳು ಬಹಳ ರಿಪೀಟ್ ಆಗ್ತಿರ್ತಾವೆ, ಕಾಂಪೀಟ್ ಮಾಡ್ತಿರ್ತಾವೆ, ರಿಪೀಟ್ ಆಗ್ತಿರ್ತಾವೆ ಸಾಯಂಕಾಲ ಮುಂಜಾನೆ ಗೋಸ್ ಆನ್. ಸೊ ಸಂಪನ್ಮೂಲ ಲಿಮಿಟೆಡ್ ಅದ, ಬಯಕೆಗಳು ಅನ್ಲಿಮಿಟೆಡ್ ಅದ. ಅದೊಂದು ಇಷ್ಟೇ ಮಿತವಾಗಿರುವ ಸಂಪನ್ಮೂಲಗಳನ್ನು ಅಮಿತವಾಗಿರುವ ಬಯಕೆಗಳಿಗೆ ಹೊಂದಾಣಿಕೆ ಮಾಡಿ ಗರಿಷ್ಠ ತೃಪ್ತಿಯನ್ನು ಸಾಧಿಸಬೇಕಾದರೆ ಹೇಗೆ ಹೊಂದಾಣಿಕೆ ಮಾಡಲಾಗುತ್ತದೆ ಎಂಬುದನ್ನು ಆಯ್ಕೆಯ ಸಮಸ್ಯೆ ಬರುತ್ತದೆಯೋ, ಈ ಆಯ್ಕೆಯ ಸಮಸ್ಯೆಯ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ ಅಂತ. ಸೊ ಅಕಾರ್ಡಿಂಗ್ ಟು ರಾಬಿನ್ಸ್, economics is a science which deals with the problem of choice. The problem of choice. What is this problem of choice? Problem of choice is my resources are very limited, but my wish or my wants are unlimited. Now, to manage these unlimited wants, how do I choose my resources to see that it gives a maximum satisfaction? So now I have to choose, right? ಯಾಕೆ ಚೂಸ್ ಮಾಡಬೇಕು? ನಂದು ಬಯಕೆಗಳು ಬಹಳ, ಸಂಪನ್ಮೂಲ ಬಹಳ ಕಡಿಮೆ ಇರುವುದರಿಂದ ನಾನು ಚೂಸ್ ಮಾಡಬೇಕಾಗ್ತದೆ. ಎಲ್ಲರೂ ಚೂಸ್ ಮಾಡಬೇಕು. ಬಯಕೆಗಳದಾಗಲೂ ಯಾವುದು ಇಂಪಾರ್ಟೆಂಟ್ ಅಂತ ಚೂಸ್ ಮಾಡಬೇಕು. ಆ್ಯಂಡ್ ಇರುವ ಸಂಪನ್ಮೂಲಗಳಲ್ಲಿ ಯಾವುದು ಗರಿಷ್ಠ ನನಗೆ ತೃಪ್ತಿ ಕೊಡ್ತದಂತಲೂ ನಾನು ಹುಡುಕಬೇಕು. ಹೀಗಾಗಿ ಅರ್ಥಶಾಸ್ತ್ರ ಏನಂತಂದ್ರೆ ಇದು ಆಯ್ಕೆಗಳ ಕುರಿತು ಅಧ್ಯಯನ ಮಾಡುವುದು. ಆಯ್ಕೆಗೆ ಸಂಬಂಧಿಸಿದಂತೆ ಏನು ಸಮಸ್ಯೆಗಳು ಉದ್ಭವ ಆಗುತ್ತವೆಯೋ ಅದಕ್ಕೆ ಏನಂತಂದ್ರೆ ಬಹಳ ಒಂದು ಸಮಸ್ಯೆ ಆಗಿರುತ್ತದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಹೀಗೆ ಒಂದು ಉದಾಹರಣೆಗೆ ತಗೊಳ್ಳೋಣ. ಸೇ there is a subject teacher. Let us go for an Kannada teacher, right? ಕನ್ನಡ ಮೇಸ್ಟ್ರಿ ಹೇಳ್ತಾರೆ, ನಾಳೆ ನೀನು ಬರಬೇಕಾದ್ರೆ ಟೆಕ್ಸ್ಟ್ ಬುಕ್ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಈಗ ಅವನು ಟೆಕ್ಸ್ಟ್ ಬುಕ್ ತೊಗೊಂಡು ಬರಬೇಕು ಅಂತಂದ್ರೆ ಅದಕ್ಕೆ 50 ರೂಪಾಯಿ ಬೆಲೆ ಇರುತ್ತೆ. ಅವ್ರ ಅಪ್ಪಾಜಿ ಹತ್ರ ಹೋಗಿ ಕೇಳ್ತಾನೆ, ಆ್ಯಂಡ್ ಅವ್ರ ಅಪ್ಪಾಜಿ ಅವನಿಗೆ 50 ರೂಪಾಯಿ ಕೊಡ್ತಾನೆ. ಅವನು ಮನೆಯಿಂದ 50 ರೂಪಾಯಿ ಪಾಕೆಟ್ನಾಗ ಇಟ್ಕೊಂಡು ಬರ್ತಾನೆ. ಅವನು ಬಸ್ ಸ್ಟ್ಯಾಂಡ್ನಲ್ಲಿ ಕೆಳಗೆ ಇಳಿದ ತಕ್ಷಣ ಒಂದು ದೊಡ್ಡದೊಂದು ಸಿನಿಮಾ ಪೋಸ್ಟರ್ ಕಾಣಿಸ್ತದೆ, ರೈಟ್? ಬಜರಂಗಿ ಭಾಯಿಜಾನ್, right? That's how it should. And this fellow is a very big fan of Salman Khan. Now, ಆ ಸಿನಿಮಾ ನೋಡಬೇಕು ಅಂದ್ರೆ 50 ರೂಪಾಯಿ ಬೇಕು ಟಿಕೆಟ್. ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ಕಿಗೆ 50 ರೂಪಾಯಿ. ಅವನು ಹೀಗೆ ಯೋಚನೆ ಮಾಡ್ತಿರ್ತಾನ. ಪಕ್ಕದ ಹೋಟೆಲಿಂದ ಅವನಿಗೆ ಒಳ್ಳೆ ಘಮ ಘಮ ಪದಾರ್ಥಗಳದ್ದು ವಾಸನೆ ಬರ್ತದೆ.
ಅವನದು ತಿನ್ಬೇಕು ಅಂತ. ಈಗ ಅವನ ಹತ್ರ ಸಮಸ್ಯೆ ಇರ್ತದೆ. ಸಿನಿಮಾ ನೋಡಿದ್ರೆ ಆ ಘಮ ಘಮ ಪದಾರ್ಥನೂ ಇಲ್ಲ, ಬುಕ್ ಇಲ್ಲ. ಬುಕ್ ಚೂಸ್ ಮಾಡಿದ್ರೆ ಘಮ ಘಮ ಪದಾರ್ಥ ಇಲ್ಲ, ಸಲ್ಮಾನ್ ಖಾನ್ ಇಲ್ಲ. ಘಮ ಘಮ ಪದಾರ್ಥ ಚೂಸ್ ಮಾಡಿದ್ರೆ ಅವನಿಗೆ ಬುಕ್ ಇಲ್ಲ, ಸಲ್ಮಾನ್ ಖಾನ್ ಇಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್ ವಿ ಆಲ್ ಫೇಸ್. ದಟ್ ಈಸ್ ದ ಕೇಸ್ ಆಫ್ ಅ ಸ್ಟೂಡೆಂಟ್. ಅದೊಂದು ಸ್ಟೂಡೆಂಟ್ ಕೇಸ್ ಆಯಿತು. ಬಟ್ ನಾವು ಯಾರು ಗೃಹಸ್ಥರು ಇರ್ತೀವೋ ನಮ್ದು ಸಮಸ್ಯೆ ಅದು. ನಮ್ದು ಇನ್ಕಮ್ ಲಿಮಿಟೆಡ್ ಆಗಿರ್ತದೆ. ಮಗಳು ಮದುವೆಗೆ ಸೇವ್ ಮಾಡಬೇಕಾ, ಮಗನಿಗೆ ಓದಿಸ್ಲಿಕ್ಕೆ ಸೇವ್ ಮಾಡಬೇಕಾ, ಮನೆ ಕಟ್ಸ್ಲಿಕ್ಕೆ ಸೇವ್ ಮಾಡಬೇಕಾ, ಪ್ಲಾಟ್ ತಗೋಲಿಕ್ಕೆ ಸೇವ್ ಮಾಡಬೇಕಾ, ತಗೊಂಡು ಪ್ಲಾಟ್ ಮೇಲೆ ಮನೆ ಕಟ್ಸ್ಲಿಕ್ಕೆ ಸೇವ್ ಮಾಡಬೇಕಾ. ಸೊ ಸಿ ಎವ್ರಿ ಒನ್ ಈಸ್ ಇನ್ ಎ ಪ್ರಾಬ್ಲಮ್. ಇಫ್ ದಟ್ ಫೆಲೋ ನಮ್ಮ ಸ್ಟೂಡೆಂಟ್ ಹತ್ರ ಏನಾದರೂ 150 ರೂಪಾಯಿ ಇರ್ತಿದ್ರೆ, 150 rupees ಇರ್ತಿದ್ರೆ, ದ ಬೆಸ್ಟ್ ಅವನು ಒಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದ, ಸಲ್ಮಾನ್ ಖಾನ್ ಸಿನಿಮಾ ನೋಡ್ತಿದ್ದ, ಸ್ಕೂಲಿಗೂ ಹೋಗ್ತಿದ್ದ, he could have been a very happy person. But unfortunately, that fellow has only 50 rupees, and all the three, his wishes or wants are very complicated, complicating and repetitive also. Therefore, that student has a problem of choosing ಯಾವುದು ಚಲೋ. ಈ 50 ರೂಪಾಯಿ ನಾನು ಎದಕ್ಕೆ ಬಳಸಬೇಕು, ಇವನು ಏನಿದು 50 ರೂಪಾಯಿ ಎದಕ್ಕೆ ಬಳಸಬೇಕು ಅಂತ ಸಮಸ್ಯೆ ಅದನ್ನು. ಇಂತಹ ಸಮಸ್ಯೆಗಳನ್ನು ಅಧ್ಯಯನವೇ ಅರ್ಥಶಾಸ್ತ್ರವಾಗುತ್ತದೆ. ಇನ್ನೊಂದು ನನಗೆ ಇಕಾನಮಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಂಪಲ್ ಕೊಡ್ಬೋದಾದರೆ, ನಮ್ಮದು ರೆವೆನ್ಯೂ ಇರ್ತದೆ, ಟ್ಯಾಕ್ಸ್ ಕಲೆಕ್ಟ್ ಆಗಿದ್ದು ರೆವೆನ್ಯೂ ಇರ್ತದೆ. ಈ ಟ್ಯಾಕ್ಸ್ ಕಲೆಕ್ಟ್ ಆದ ರೆವೆನ್ಯೂ ಎದ್ರ ಮೇಲೆ ಖರ್ಚು ಮಾಡಬೇಕು? ಬಡವರಿಗೆ ಏನು ಉಚಿತ ಆಹಾರ ಕೊಡಲಿಕ್ಕೆ ಖರ್ಚು ಮಾಡಬೇಕಾ, ಅಥವಾ ಅವರಿಗೆ ಬಟ್ಟೆ ಕೊಡಲಿಕ್ಕೆ ಆಹಾರ ವೆಚ್ಚ ಮಾಡಬೇಕಾ, ಅವರಿಗೆ ಮನೆ ಕಟ್ಸಲಿಕ್ಕೆ ಖರ್ಚು ಮಾಡಬೇಕಾ, ರಸ್ತೆಗಳು ಹಾಕಬೇಕಾ, ಯೂನಿವರ್ಸಿಟಿಗಳು ಕಟ್ಸ್ಬೇಕಾ, ಹಾಸ್ಪಿಟಲ್ ಕಟ್ಸ್ಬೇಕಾ, ಓವರ್ ಹೆಡ್ ಟ್ಯಾಂಕ್ಗಳು ಕಟ್ಸ್ಬೇಕಾ, ನೀರಿಂದು ವೈದ್ಯಕೀಯ ಸೌಲಭ್ಯಗಳು ಕೊಡಬೇಕಾ, ಟೆಲಿಫೋನ್ ಆ್ಯಂಡ್ ಕಮ್ಯುನಿಕೇಶನ್ಸ್ ಕೊಡಬೇಕಾ, ಟ್ರಾನ್ಸ್ಪೋರ್ಟೇಷನ್, ಬಸಸ್, ರೈಲ್ವೆ ಸ್ಟೇಷನ್ಸ್, ಏರ್ಪೋರ್ಟ್, ಹಾರ್ಬರ್ಸ್. ಸಿ ಇನ್ ಎನ್ ಎಕಾನಮಿ ವಿ ಹ್ಯಾವ್ ದೀಸ್ ಮೆನಿ ಎಕ್ಸ್ಪೆಂಡಿಚರ್ಸ್. ಇಷ್ಟೆಲ್ಲ ನಮ್ಮದು ಖರ್ಚಿರುತ್ತವೆ. ಬಟ್ ನಮ್ಮದು ಇನ್ಕಮ್ ಟ್ಯಾಕ್ಸ್ ಅಥವಾ ನಮ್ಮದು ರೆವೆನ್ಯೂ, ಬೇರೆ ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಏನು ರೆವೆನ್ಯೂ ಬರುತ್ತದೆಯೋ ಇಷ್ಟೆಲ್ಲವಕ್ಕೆ ವೆಚ್ಚ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಆವಾಗ ಸರ್ಕಾರದ ಮುಂದೊಂದು ಸಮಸ್ಯೆ ಬರ್ತದೆ. ಏನನ್ನ ಮಾಡಬೇಕು, ಈ ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಅಧ್ಯಯನ ಮಾಡಿ, ಅದನ್ನು ವಿಶ್ಲೇಷಣೆ ಮಾಡಿ, ಅದಕ್ಕೆ ಪರಿಹಾರ ಕೊಡುವ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿರುತ್ತದೆ. ಅದಕ್ಕೆ ಅದೊಂದು ಡೆಫಿನೇಷನ್ಗೆ ಸ್ಕ್ಯಾರ್ಸಿಟಿ ಡೆಫಿನೇಷನ್ ಅಂತ ಕರೀತಾರೆ. ಅಂದರೆ ಕೊರತೆ ಇದೆ ನಮ್ಮ ಹತ್ರ, ಈ ಕೊರತೆಯನ್ನು ತುಂಬಿಕೊಳ್ಳುವುದು ಹೇಗೆ. ಸೊ ದಿಸ್ ಇಸ್ ಲಯನಲ್ ರಾಬಿನ್ಸ್. And latest P.A. Samuelson, ನಿನ್ನೆ ನಾವು ನೋಡಿದ್ವಿ 1969 ಜಾನ್ ಟಿಬರ್ಜನ್ಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತು. ಆ್ಯಂಡ್ 1970 ಪಾಲ್ ಎ ಸ್ಯಾಮ್ಯುಲ್ಸನ್ಗೆ ಸಿಕ್ಕಿರುತ್ತದೆ. ಈತ ಅಮೆರಿಕನ್ ಪ್ರಜೆಯಾಗಿದ್ದು, ಹೀಗಾಗಿ ಈತ ಫಸ್ಟ್ ಅಮೆರಿಕನ್ ಆಗಿರುತ್ತಾರೆ ಇವರು ನೊಬೆಲ್ ಪಾರಿತೋಷಕ ತೆಗೆದುಕೊಳ್ಳಲಿಕ್ಕೆ. ಆ್ಯಂಡ್ ಹಿ ವಾಸ್ ಎ ಗ್ರೇಟ್ ಫಾಲೋವರ್ ಆಫ್ ಕೀನ್ಸ್. And he had much influence of Keynes on his thoughts. And Paul A. Samuelson has done lot of work on development. ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕೆಲಸವನ್ನು ಮಾಡಿರುತ್ತಾರೆ. He was also the most influential economist. ಬಹಳ ಪ್ರಭಾವಿ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿರುತ್ತಾರೆ. ಅವರು ಒಂದು ವ್ಯಾಖ್ಯೆ ಕೊಟ್ಟಾರೆ, ಡೆವಲಪ್ಮೆಂಟ್ ಎಕನಾಮಿಕ್ಸ್, ರೈಟ್. ಇದಕ್ಕೆ ನೀವು ಕೀನ್ಸ್ ಥಾಟ್ಸ್ಗಳನ್ನು ಮಿಕ್ಸ್ ಮಾಡಿಕೊಂಡು ನೋಡ್ಕೋಬಹುದು, ರೈಟ್. ಪಾಲ್ ಎ ಸ್ಯಾಮ್ಯುಲ್ಸನ್ ಏನಂತಾರಂದ್ರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿನ ಜನ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಅರ್ಥವ್ಯವಸ್ಥೆಯ ಜನ ತಮ್ಮಲ್ಲಿರುವ ಎಲ್ಲ ಸಂಪನ್ಮೂಲಗಳು ಮತ್ತು ಉತ್ಪಾದನಾಂಗಗಳನ್ನು ತೆಗೆದುಕೊಂಡು ಅಥವಾ ಬಳಸಿ, ಅವರಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನು ಮತ್ತು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ತಮಗೆ ಯಾವ ಸರಕುಗಳು ಬೇಕು ಎಂಬುದನ್ನು ನಿರ್ಧರಿಸಿ ಉತ್ಪಾದನೆ ಮಾಡಿ ತಮ್ಮ ನಡುವೆ ನ್ಯಾಯಯುತವಾಗಿ ಹೇಗೆ ಹಂಚಿಕೊಳ್ಳುತ್ತಾರೆ ಎಂಬುದನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿರುತ್ತದೆ. ಸೊ Samuelson's definition is a bit more higher and farther than Robbins. Samuelson says, in an economy, in a given period of time,
people of that country, by utilizing all the resources and factors of production, decide what to be produced, how much is to be produced, when is to be produced, and more importantly, they also deal how to distribute this income in a justified way, right? Socially justified way. This is economics. So to study all these things is economics. ಒಂದು ಗಮನ ಕೊಡಬಹುದು, ಅರ್ಥಶಾಸ್ತ್ರದ್ದು ಸಂಪತ್ತದ ಆಡಳಿತದ್ದು, ಎರಡನೇದು ಮಾರ್ಷಲ್ದು ವೆಲ್ಫೇರ್ ಅದ, ಮೂರನೇದು ರಾಬಿನ್ಸನ್ದು ಕೊರತೆ ಅದ, ಆ್ಯಂಡ್ ನಾಲ್ಕನೇದು ಸಾಗರ್ ಚಂದ್ರದ್ದು ಪ್ರಗತಿ ಅದ. ಹಾಗೆ ಹಿಂಗೆ ಎಡ್ದ ಔಟ್ಸೈಡ್ ನಾವು ದೂರದಿಂದ ನೋಡಿದ್ರೆ ಇವು ಬೇರೆ ಬೇರೆನೇ ಅನಿಸ್ಬೋದು. ಅಬ್ಸಲ್ಯೂಟ್ಲಿ ಅನ್ರಿಲೇಟೆಡ್, ಫಾರ್ ಅವೇ ಫ್ರಮ್ ಈಚ್ ಅದರ್ ಅನಿಸ್ಬೋದು. ಬಟ್ ಪ್ಲೀಸ್ ರಿಮೆಂಬರ್, ಈಚ್ preceding definition is the basis for next one. For example, ಮಾರ್ಷಲ್ ಕ್ಷೇಮ ಬೇಕು ಅಂತ, ಈ ಕ್ಷೇಮ ಬೇಕು ಅಂದ್ರೆ ನಿಮಗೆ ಸಂಪತ್ತು ಇರಬೇಕು. ಸೊ ವಿಥೌಟ್ ಸಂಪತ್ತು, ಬಹಳಷ್ಟು ಜನ ಹೇಳ್ತಾರೆ ದುಡ್ಡು ಬಹಳ ಇಂಪಾರ್ಟೆಂಟ್ ಅಲ್ಲ, ಹಣ ಬಹಳ ಇಂಪಾರ್ಟೆಂಟ್ ಅಲ್ಲ, ಹಿಂಗೆಲ್ಲ ಬಹಳ ಮಂದಿ ಭಾಷಣ ಮಾಡೋದನ್ನ ಕೇಳಿರ್ತೀರ. ಬಟ್ ರಿಮೆಂಬರ್, ಹಣ ಈಸ್ ಇಂಪಾರ್ಟೆಂಟ್, ಸಂಪತ್ತು ಈಸ್ ಇಂಪಾರ್ಟೆಂಟ್. ಹಿಂಗೆ ಯಾರಾದರೂ ಹಣ ಇಲ್ಲ, ಹಣ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹಣ ಎಲ್ಲ ಪಾಪದ ಮೂಲ ಇದೆ ಅಂತ ಹಿಂಗೆಲ್ಲ ಅನ್ನೋರು ಯಾರಾದರೂ ಕಸಪುಟ್ಟಾಗಿ ಹಣ ಒಗೆಯೋದು ನೋಡಿದ್ರೆ? ನೋ, ಯು ಕ್ಯಾನ್ ಫೈಂಡ್. ಬಹಳ ಮಂದಿ ಇದಕ್ಕೆ ಈ ದುಡ್ಡಿಗೆ ಅಥವಾ ಸಂಪತ್ತಿಗೆ ಮಾಯಾ ಅಂತ, ರೈಟ್? ನೀವು ಈ ಪ್ರವಚನಗಳು ಕೇಳಿದ್ರೆ ಮಾಯಾ ಕುಚ್ ಹೊಡ್ದು, ಮಾಯಾಗೆ ಬಿಟ್ಬಿಡು. ದೀಸ್ ಇವ್ರು ಯಾರು ಹೇಳ್ತಿರ್ತಾರೆ ಮಾಯಾಗೆ ಬಿಟ್ಬಿಡು, ದೇ ಸೇ ದಟ್ ನಿನ್ನ ಹತ್ರ ಇರೋ ಮಾಯಾ ನನಗೆ ಕೊಟ್ಬಿಡು. ದಟ್ಸ್ ಅದರ್ ಪಾಯಿಂಟ್. ಸೊ ಇಟು ದ ಪರ್ಸನ್ ಹೂ ಸೇಸ್ ಮಾಯಾ ಕುಚ್ ಹೊಡ್ದು ಆಲ್ಸೋ ವಾಂಟ್ಸ್ ಮಾಯಾ. ಸೊ ಸಂಪತ್ತು ಈಸ್ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ನಾಟ್ ಗೆಟ್ ಕನ್ಫ್ಯೂಸ್. ಸಂಪತ್ತು ಈಸ್ ಇಂಪಾರ್ಟೆಂಟ್, ಸಂಪತ್ತು ಈಸ್ ಇಂಪಾರ್ಟೆಂಟ್ ಫಾರ್ ವೆಲ್ಫೇರ್. ಇದು ಕ್ಷೇಮಕ್ಕಾಗಿ ನಾವು ಬಳಸ್ತೀವಿ. ಎರಡನೇದು, ನಮ್ಮ ಹತ್ರ ಕೊರತೆ ಇದೆ, ನಮಗೆ ಬಹಳಷ್ಟು ಬೇಕು, ನಮ್ಮ ಬಯಕೆಗಳು ಬಹಳ. ಈ ಬಹಳಷ್ಟು ಬೇಕು ಮತ್ತು ನಮ್ಮದು ಕೊರತೆ ಅದ, ಇವುಗಳನ್ನು ಮ್ಯಾನೇಜ್ ಮಾಡಿದಾಗ ನಮಗೆ ಕ್ಷೇಮ ಉಂಟಾಗ. ಹೌ ಕ್ಯಾನ್ ವಿ ಇಂಪ್ರೂವ್ ಅವರ್ ವೆಲ್ಫೇರ್? ಹೌ ಕ್ಯಾನ್ ವಿ ಪ್ರೋಗ್ರೆಸ್ ಅವರ್ ವೆಲ್ಫೇರ್? ಹೌ ಕ್ಯಾನ್ ವಿ ಟೇಕ್ ಅವರ್ ವೆಲ್ಫೇರ್ ಟು ಅ ಹೈಯರ್ ಲೆವೆಲ್? We can increase or we can enhance our welfare only when we can make wise selection and proper utilization of our resources in a sensible way. Therefore, these two are interconnected. And third and lastly, Samuelson's definition has all the three. Samuelson's definition is ಎಲ್ಲವೂ ತಮ್ಮಲ್ಲಿ ಇರುವ ಸಂಪನ್ಮೂಲಗಳು, ಸಂಪತ್ತು, ಅವರಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದನಾಂಗಗಳನ್ನು ತೆಗೆದುಕೊಂಡು ತಮಗೆ ಬೇಕಾಗುವ ಸರಕು ಸೇವೆಗಳನ್ನು ಅಥವಾ ಉತ್ಪಾದನೆ ಆದಂಥ ಆದಾಯವನ್ನು ಹೇಗೆ ಉತ್ಪಾದನೆ ಮಾಡೋದರ ಜೊತೆಗೆ ಹೇಗೆ ಹಂಚಿಕೊಳ್ಳುತ್ತಾರೆ, ಹೌ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಆ್ಯಂಡ್ ವಿ ಆಲ್ ನೋ, ನಮಗೆಲ್ಲರಿಗೆ ಗೊತ್ತದ, ಏನು ಒಟ್ಟು ಉತ್ಪಾದನೆ ಆಗ್ತದೋ ಅದಕ್ಕೆ ಹಂಚಿಕೆ ಮಾಡಲ್ಲ. ಈ ಹಂಚಿಕೆ ಸಮಾನವಾಗಿ ಅಂತ, ನಮ್ಮ ಎಕನಾಮಿಕ್ಸ್ನಾಗ ಸಮಾನತೆಗೆ ಬೇರೆ ಅರ್ಥ. ಐ ರಿಪೀಟ್, ನಮ್ಮ ಎಕನಾಮಿಕ್ಸ್ನಾಗ ಸಮಾನತೆ ಅನ್ನೋದಕ್ಕೆ ಬೇರೆ ಅರ್ಥ, ಬೇರೆ ಶಾಸ್ತ್ರಗಳ ಸಮಾನತೆಗೆ ಬೇರೆ ಅರ್ಥ. ಫಾರ್ ಎಕ್ಸಾಂಪಲ್, 4 ಜನ ಇದ್ದಾರೆ, ಇವ್ರು 4 ಜನರ ಹತ್ರ ಅಲ್ಲಿ ಒಂದು ಕಡೆ ಒಂದು ಕಾರ್ ನಿಂತು, 4 ಮರ್ಸಿಡೀಸ್ ಕಾರ್ ನಿಂತ ಅಂತ ಇಟ್ಬಾರ್ದು, ರೈಟ್? ಯಾರಿಗೆ ಕೊಡಬೇಕು ಚಿಂತೆ ಮಾಡೋದ ಅಗತ್ಯ ಇಲ್ಲ. 4 ಜನ ಇದ್ದಾರೆ, 4 ಮರ್ಸಿಡೀಸ್ ಕಾರ್ ಅವರದು, ವೆರಿ ಸ್ವ್ಯಾಂಕಿ ಕಾರ್ಸ್, ಎಲ್ಲರಿಗೆ ಒಂದೊಂದು ಕಟ್ ಕಳಿಸ್ಬಿಡ್ಬೋದು. ಇದು ಸಮಾನತೆ, ರೈಟ್? ಬೇರೆ ಶಾಸ್ತ್ರಗಳಾದಾಗ ಇದು ಸಮಾನತೆ. ಬಟ್ ನಮ್ಮ ಎಕನಾಮಿಕ್ಸ್ನಾಗ ಸಮಾನತೆ ದೈಹಿಕವಾಗಿ ಸಮಾನತೆ ಅಲ್ಲ. 4 ಜನ ಇದ್ದಾರೆ, 4 ಮಂದಿಗೆ ಒಂದೊಂದು ಕಾರ್ ಕೊಡ್ರಿ, ನೋ, ದಿಸ್ ಇಸ್ ನಾಟ್ ಸಮಾನತೆ. ನಮ್ಮ ಎಕನಾಮಿಕ್ಸ್ನಾಗ ಸಮಾನತೆ ಅಂದರೆ ಉತ್ಪಾದನೆ ಮಾಡುವಾಗ ಯಾವ ವ್ಯಕ್ತಿ ಎಷ್ಟೆಷ್ಟು ಕಾಣಿಕೆ ಅಥವಾ ಕೊಡುಗೆಯನ್ನು ಕೊಟ್ಟಿರುತ್ತಾನೆ
ಕೊಟ್ಟಿರುತ್ತಾನೋ ಅವನ ಕೊಡುಗೆಗೆ ಅನುಪಾತವಾಗಿ ಅವನಿಗೆ ಸಮಾನವಾದ ಹಂಚಿಕೆ ಮಾಡಲಿ ಅಂತ ಅರ್ಥ. In economics, when I say equal or when we say even, it doesn't mean head count. No. In economics, when I say you should be paid equally, it means that we don't divide into heads. We calculate the percentage of contribution of this X or Y, and according to the contribution of this X and Y, whatever the produce he has, he will be getting his part or his percentage. Therefore, in economics, equality doesn't mean divided by 4 or divided by 2. It is proportionate. The contribution I pay, I will be receiving from the output. So in that way, it is an equality. Therefore, when we make such a kind of equality, ಅಂದರೆ ನಮ್ಮದು ಇರುವ ಆದಾಯವನ್ನು ಹಂಚಿದಾಗ ಕೆಲವೊಂದು ವರ್ಗಗಳು, ಕೆಲವೊಂದು ಸೆಕ್ಟರ್ಸ್ನಾಗೆ ಕೆಲವೊಂದು ಫ್ಯಾಕ್ಟರ್ಸ್ಗಳು ಆದಾಯ ಕಡಿಮೆ ಇರುತ್ತದೆ, ಕೆಲವು ಫ್ಯಾಕ್ಟರ್ಸ್ಗಳಿಗೆ ಆದಾಯ ಹೆಚ್ಚು ಹೋಗುತ್ತದೆ. ಈ ಹೆಚ್ಚು ಹೋಗುವ ಕಡಿಮೆ ಹೋಗೋದಿರುತ್ತೆ ಕೊರತೆ ನೋಡಿ. ಈ ಕೊರತೆಯ ಕುರಿತು ಅಧ್ಯಯನ ಮಾಡಲಿಕ್ಕೆ ಹೀಗಾಗಿ ನೀವು ಆರಿಸ್ಬಿಟ್ಟಿಂದ ಹಿಡಿದು ಪಾಲ್ ಎ ಸ್ಯಾಮ್ಯುಯಲ್ಸನ್ ನೀವು ವಿರುದ್ಧ ಅಧ್ಯಯನ ಮಾಡಿದರೆ, ದೋ ಇಟ್ ಅಪಿಯರ್ಸ್ ದಟ್ ಆಲ್ 4 are different, they are not linked with each other, but in inner analysis says that all the 4 are interrelated and all the 4 are an evidence. It's a proof that economics is not a stagnant water. Economics is like a river which is flowing. ವೆಲ್ತ್ನಿಂದ ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ಹೇಳಿದೆ ಮಿಲ್ಗ್ರಾಮ್ ಅಂತ ಹೇಳಿ, ನಿನ್ನೆ 20 ಮತ್ತು 22 ಅವರು ನೊಬೆಲ್ ಪಾರಿತೋಷಕ ತಗೊಂಡಿದ್ದಾರೆ. ಇಕನಾಮಿಕ್ಸ್ನಾಗ ಎಲ್ಲಿ ತನಕ ಬಂದು ನಾವು ಸಂಪತ್ತನ್ನ ಸ್ಟಾರ್ಟ್ ಮಾಡಿ ಅಂತಂದ್ರೆ, ಈಗ ನಾವು ಆಕ್ಷನ್ ಹೇಗೆ ಮಾಡಲಾಗುತ್ತದೆ ಅನ್ನೋದು ಕೂಡ ಅಧ್ಯಯನ ಮಾಡಬೇಕು. ಸೊ ಎಕನಾಮಿಕ್ಸ್ನಾಗ ನಾವು ಇದನ್ನೇ ಅಧ್ಯಯನ ಮಾಡ್ತೀವಿ ಅಂತ ಏನಲ್ಲ. ನಾನು ಇವತ್ತು ಹೇಳ್ಬೋದು ನಾವು ಅರ್ಥಶಾಸ್ತ್ರದಾಗ ಇದನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳಿ, ಬಟ್ ಮುಂದಿನ ವರ್ಷ ಬರೋದ್ರಾಗ ಬಹಳಷ್ಟು ವಿಷಯಗಳು ಅರ್ಥಶಾಸ್ತ್ರದಾಗೆ ಸೇರಿರ್ಬೋದು. ಹೀಗಾಗಿ ಅರ್ಥಶಾಸ್ತ್ರಕ್ಕೆ ಇಷ್ಟೇ ಅಧ್ಯಯನ ಮಾಡ್ತೇವೆ, ನಿಗದಿತ ಚೌಕಟ್ಟಿದೆ, ಸಂಪತ್ತು ಮಾತ್ರ ಅಧ್ಯಯನ ಮಾಡ್ತೇವೆ, ಅಭಿವೃದ್ಧಿ ಮಾತ್ರ ಅಧ್ಯಯನ ಮಾಡ್ತೇವೆ ಅನ್ನೋದೇನಿಲ್ಲ. ಅರ್ಥಶಾಸ್ತ್ರ ಇದು ಒಂದು ಹರಿಯುವ ನೀರಾಗಿರುವುದರಿಂದ we will be finding many concepts, new thoughts, new dimensions of thoughts, same thought. So the thing is that economics is like a flowing water. It keeps on moving, and as it moves on, more and more water will be collected, like from a lake, a pond, to river to sea and a ocean. It goes on becoming big and large. Therefore, economics is a science which deals anything related with human beings. That's a simple definition of what I can give at present on a nutshell. So this was about definitions of economics. Tomorrow we shall try to see or try to look into nature of economics. ಇದರದ್ದು ಸ್ವರೂಪ ಹೇಗಿದೆ, ಅರ್ಥಶಾಸ್ತ್ರ ಅಂದರೆ ಏನು, ಹೇಗೆ ಅಂತ ಹೇಳಿ ಅನ್ನೋದನ್ನು ನಾವು ನಾಳೆ ನೋಡೋಣ. ನಾಳಿನವರೆಗೆ ಹೀಗೆ ನಗುತ್ತಾ ಇರ್ರಿ, and keep smiling. Take care of yourself. Kindly maintain a physical distance of 6 feet and also wear mask. Your health is important for society, and society's health is important for nation. So let us keep this health and happiness intact, and let us keep smiling. Thank you very much. See you tomorrow at 9 a.m.